ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನಿವತ್ತಿನ ವಿಡಿಯೋ ಬಂದು ನನ್ನ ಮಗಳ ದಿನಚರಿ ಡೈಲಿ ರೂಟೀನ್ ಹೇಗಿರುತ್ತೆ, ಮಾರ್ನಿಂಗ್ ರೂಟೀನ್ ನಿಮಗೆ ಆ ವಿಡಿಯೋನ ನಿಮ್ಮ ಮುಂದೆ ಶೇರ್ ಮಾಡಬೇಕು ಅಂತ ಅನ್ನಿಸ್ತಾ ಇದೆ. ಸೊ ನಾನು ನಿಮಗೆ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ. ಎಂಡ್ವರೆಗೂ ವಾಚ್ ಮಾಡಿ. ವಿಡಿಯೋ ಲೈಕ್ ಆದರೆ ಸಬ್ಸ್ಕ್ರೈಬ್ ಮಾಡಿ. ತುಂಬ ಚೆನ್ನಾಗಿದೆ ವಿಡಿಯೋ. ತುಂಬ ತುಂಟಾಟ ಮಾಡಿದ್ದಾಳೆ, ನೋಡಿ. ಥ್ಯಾಂಕ್ ಯು. ಅವಳಿಗೆ ಮಾರ್ನಿಂಗ್ ಟಿಫನ್ ಬಂದು ಪಲಾವ್ ಮತ್ತು ಮೊಸರು ಬಜ್ಜಿನ ತಿನ್ನಿಸ್ತಾ ಇದ್ದೀನಿ. ಸೊ ಇದು ಕೂಡ ಹೆಲ್ದಿ ಫುಡ್. ನಾನು ಹೆಲ್ದಿಯಾಗಿ ಅವಳಿಗೆ ಕೊಡ್ತಾ ಇದ್ದೀನಿ. ಬನ್ನಿ ಟಿಫನ್ ತಿನ್ನೋಣ. ಪ್ರಿಷಾ, ಪಲಾವ್. ವಾವ್, ಸಕ್ಕತ್ತಾಗಿದೆ ಪುಟಾಣಿ ಪಲಾವ್. ನೋಡಿಲಿ, ಈ ಕಳ್ಳ ಪಲಾವ್. ಹೊಡ್ಬಾ ಹುಡ್ಬಾ 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 ಹುಡ್ಬಾ. ಬೇಗ ಬರ್ತಾಳೆ. ಮೊಸರು ಹಾಕಿದ್ದೀನಿ ನೋಡಿಲಿ, ಕರಡು ಹಾಕಿದ್ದೀನಿ. ಫೇವ್ರೆಟ್ ಪ್ರಿಷಾಗೆ. ಈಗ ಹೆಂಗೆ ಮಮ್ಮ ಮಾಡ್ತಾರೆ ಪ್ರಿಷಾ? ಬೆಳಿಗ್ಗೆನೇ ಸ್ಟಾರ್ಟ್. ಇನ್ನೂ ಎದ್ದು ತಿಂಡಿ ಸಹ ತಿಂದಿಲ್ಲ, ಆಗಲೇ ಬೆಳಗ್ಗೆನೇ ಆಟ ಸ್ಟಾರ್ಟ್ ಆಗಿದೆ ಅಲ್ವಾ ಅಲ್ವಾ ಕಳ್ಳಿ. ಈಗ ಮಮ್ಮಮ್ಮ ನಾನು ತಿನ್ನಲ್ಲ, ನೀನು ತಿಂತೀಯಾ? ಯಾರು ತಿಂತಾರೆ ಎಲ್ಲಿ? ನಮ್ ಯಮ್ಮೀ. ತಗೋ. ಇಲ್ಲಿ ತಗೋ, ನೀನೇ ತಿನ್ನು. ಒಂದು ಬೊಂಗೂರು. ಒಂದು ಬೊಂಗೂರಿ ಎಲ್ಲಿ ತಿನ್ನು ಮೊನ್ನೆ. ಬೀನ್ಸ್ ಪ್ರಿಷಾ ಫೇವ್ರೇಟ್. ಚಿನ್ನ ಪುಟೋಣಿ. ತಗೋ, ನೀನೇ ತಗೋ ಕಳ್ಳಿ. ನಾನು ರೆಕಾರ್ಡೇ ಮಾಡಿಲ್ಲ. ಹೋದ್ಲು, ಖಾಲಿ ಮಾಡಿ ಸ್ವೀಟಿ ಹೋಗ್ಬಿಟ್ಲು. ಕರಿ ಎಲ್ಲರೂ ನಾನು ವಾಪಸ್ ಹೋಗ್ತೀನಿ ಅಂದ್ರೂ ಇವೆಲ್ಲ ಯಾಕೋ ಬಾಪ ಅಂತ ಕರೀತಾರಪ್ಪ, ಹೊಡಿತಾರ ಆಮೇಲೆ ಇಟ್ಕೊಂಡು ಅಂತ ಮಾಡ್ತಾರೆ. ಸ್ವೀಟಿ ಹೋದ್ಲ ಪುಟಾಣಿ, ಎಲ್ಲ ಖಾಲಿ ಮಾಡಿ. ಚೆನ್ನಾಗಾಗಿದೆ ಇವತ್ತು. ಹೆಂಗೋ ರಚನೆ ಹೊರಗಡೆ ಐತಿ. ಇನ್ನೇನಾದ್ರು ನಿಜವಾಗ್ಲೂ ಚಿಕನ್ ಬಿಸ್ತೀನಿ ಇದ್ರೆ ಆಮೇಲೆ ಚಿಕನ್ ಚಿಲ್ಲಿ. ಏನು ಹಾಯ್, ಇಬ್ರು ಹಾಯ್ ಮಾಡಿ. ಹಾಯ್, ನೀನ್ ಮಾಡು ಪ್ರಿಷಾ. ಹಾಯ್. ಹಿಂಗೆ ಪ್ರಿಷಾ ಇಲ್ಲಿ ಪಪ್ಪಿ. ಇಲ್ಲಿ ಕೊಡು, ಇಲ್ಲಿ ಎಲ್ರಿಗೂ ಹಾಯ್ ಮಾಡು. ಹಾಯ್. ನಂಗೆ ಪಪ್ಪಿ ಇಲ್ಲಿ ಹಿಂಗೆ. ಇವಳಿಗೆ ರಚನಂಗೆ ಪಪ್ಪಿ ಕೊಡು. ರಚನಂಗೆ ಪಪ್ಪಿ ಕೊಡು. ರಚಗೆ ಪಪ್ಪಿ ಕೊಡು. ರಿಷಾ ಇಲ್ಲಿ ಹಿಂಗೆ ಇಲ್ಲ. ರಚನಂಗೆ. ಏನ್ ಮಾಡ್ತಿದ್ದೀರಾ? ಮಕ್ಳು ಕಳ್ಳಂಗೆ ಕರೀಲ? ಮಕ್ಳು ಕಳ್ಳ ಬನ್ನಿ ಇಲ್ಲಿ. ಪ್ರಿಷಾ ನೋಡ್, ಬನ್ನಿ ಇಲ್ಲಿ. ಬಂದ ಕಳ್ಳ. ನಾಟಕ ಬೇಡಮ್ಮ. ಮಕ್ಳು ಕಳ್ಳ ಬಾ. ಮಕ್ಳು ಕಳ್ಳ ಪ್ರಿಷನ್ ಕರ್ಕೊಂಡು ಹೋಗು. ಕಳ್ಳಿ ಚರಿ. ಏ ಏನ್ ಮಾಡ್ತಿದ್ಯಾ ಬಚ್ಚಲ್ ಮನೇಲಿ? ಮಕ್ಳು ಕಳ್ಳ ಪ್ರಿಷಾ ನೀರಲ್ಲಿ ಆಟಾಡ್ತಿದ್ದಾನೆ, ಬಾ. ಮಕ್ಳು ಕಳ್ಳ ಪ್ರಿಷಾ ನೀರಲ್ಲಿ ಆಟಾಡ್ತಿದ್ದಾಳೆ, ಬಾ. ಕಳ್ಳ, ನೀನು ನಾಟಕ ಮಾಡಬೇಡಮ್ಮ. ಕಳ್ಳ ಮತ್ತೇಳು. ನಿಂಗೆ ಯಾರು ಬಾತ್ರೂಮಿಗೆ ಬಾ ಅಂತೆ? ಹತ್ತ ಅಪ್ಪ, ಯಾರಿಗೆ? ನಂಗೆ ಹೊಡಿತೀಯಾ? ಅಮ್ಮಂಗೆ ಹೊಡಿತಾರ? ಎಲ್ಲಿ ಯಾರದು ಅಮ್ಮಂಗೆ ಹತ್ತ ಮಾಡಿದ್ದು? ಎಲ್ಲಿದ್ದಾಳೆ ಕಳ್ಳಿ? ಅಮ್ಮಂಗೆ ಹತ್ತ ಮಾಡ್ತಾರಾ?
ಅಜ್ಜುಜ್ಜು, ಪಾಪುಗ್ ಸ್ನಾನ ಮಾಡಿಸ್ತಿದ್ಯಾ? ಇಲ್ಲಿ ನೋಡು, ಪಾಪುಗ್ ಶೀತ ಆಗುತ್ತೆ ಪುಟ್ಟಣಿ. ಕೃಷಾ, ಪಾಪುಗ್ ಶೀತ ಆಗುತ್ತೆ ಮನೆ. ಪಾಪುಗೆ ಹಿಂಗೆ ಸ್ನಾನ ಮಾಡಿಸ್ತಾರಾ? ಹಾ, ಈ ಥರ ಸ್ನಾನ ಮಾಡಿಸ್ತಾರ ಪಾಪುಗೆ? ಹಾ, ನೀನು ಪಾಪು ಜೊತೆ ಆಟ ಆಡು ಅಂದರೆ ಪಾಪು ಕರ್ಕೊಂಬಂದು ಸ್ನಾನ ಮಾಡಿಸ್ತಿದ್ಯಾ? ಬಂಗಾರಿ, ನೋಡಿಲ್ಲಿ ಮಕ್ಳು. ಅಪ್ಪಗೆ ಹೇಳ್ತೀನಿ, ಫೋನ್ ಮಾಡಿ ಹೇಳ್ತೀನಿ, ರೀ ಪಾಪುನ ತಣ್ಣೀರಲ್ಲಿ ಸ್ನಾನ ಮಾಡಿಸಿದಾಳೆ, ಬಿಸಿನೀರು ಸ್ನಾನ ಮಾಡಿಸಿಲ್ಲ, ಪಾಪುಗೆ ಶೀತ ಆಗತ್ತೆ ಅಂತ ಹೇಳ್ತೀನಿ ತಡಿ. ಅಪ್ಪ ಹತ್ತ ಮಾಡತ್ತೆ. ಪ್ರಿಷಾ, ಪೂ, ನಾನು ಚೆನ್ನಾಗಿ ತಣ್ಣೀರಲ್ಲಿ ಸ್ನಾನ ಮಾಡಿಸಿದ್ದೀನಿ ಪೂ. ನಿನಗೆ ಬೇಗ ಶೀತ ಜ್ವರ ಎಲ್ಲ ಬರುತ್ತೆ ಅಂತ ಹೇಳು, ಆಯಿತಾ? ಪಾಪುಗೆ ಈ ಥರ ಯಾರಾದರೂ ಹಿಂಸೆ ಕೊಡ್ತಾರ ಮಗಳೇ? ಅದಕ್ಕೆ ಬೇಜಾರಾಗಲ್ಲ? ಪ್ರಿಷಾ, ಪಾಪುನು ಬಿದ್ದೋಯ್ತು, ನೀನು ಬಿದ್ದೋದ್ಯಾ? ಕುಡಿಲ್ ಪಾಪು ನೋಡಿ, ಪ್ರಿಷನ್ ಪಾಪು ಯಾವ ಕಂಡೀಷನ್ಗೆ ಬಂದಿದೆ. ಹಾಗೆ ಪ್ರಿಷಾ ನೋಡ್ರಿ ಯಾವ ಕಂಡೀಷನಲ್ಲಿ ಕೂತಿದ್ದಾಳೆ. ಹಾಂ, ನೋಡಿ ಪಾಪು ಈ ರೇಂಜಿಗೆ ಮಾಡಿಟ್ಟಿದ್ದಾಳೆ. ಏನ್ ಮಾಡ್ದೆ? ಸ್ನಾನ ಮಾಡಿಸ್ದೆ. ಅಮ್ಮ ಬೈತೀನಿಯಾ? ಕೇಳಿಸ್ಕೊಳಕ್ ಆಗ್ತಿಲ್ಲ ನಿನಗೆ? ಅಮ್ಮ ಬೈತಿರೋದು. ಅಮ್ಮ ಏನಂತು? ಅಮ್ಮ ಬೈತ ಕೇಳಿಸ್ಕೊಳಕ್ ಆಗ್ತಿಲ್ವಾ? ಅಮ್ಮ ಬೈಬೇಡಮ್ಮ. ಇದು ಓವರ್ ಡ್ರಾಮಾ. ಅಯ್ಯಮ್ಮ ನಿಧಾನಕ್ಕಮ್ಮ, ಕುತ್ಕೋ. ಅಯ್ಯಪ್ಪ, ಏನ್ ಮಾಡಿದೆ ಪಾಪುಗೆ? ಸ್ನಾನ ಬುಷ್ ಬುಷ್ ಮಾಡ್ತಾ? ಹೌದಾ? ಏನ್ ಮಾಡಿಸ್ದೆ ಇದಕ್ಕೆ? ಮುಖ ಎಲ್ಲ ತೊಳಸ್ತೀಯಾ? ಸ್ನಾನ ಮಾಡಿಸ್ತೀಯಾ? ಚೆನ್ನಾಗ್ ಹಂಗ್ ಮಾಡಿಸ್ತಾ? ಅಮ್ಮ ಏನಂತು? ಹಂಗೆ ಮಾಡಿಸ್ತೀಯ? ಅಯ್ಯೋ, ಪಾಪುಗೆ ಸ್ನಾನ ಮಾಡಿಸಿದ್ರು ಇಷ್ಟಿ ತೆಗಿತಿದ್ದಾರೆ. ಸ್ನಾನ ಮಾಡಿಸ್ತೀಯ ಚೆನ್ನಾಗಿ? ಸೋಪ್ ಎಲ್ಲ ಹಚ್ಚಿದ್ಯಾ? ಹಾ, ಎಲ್ಲ ಹಚ್ಚಾಯ್ತು. ಅಮ್ಮ ಏನಂತು ಅದಕ್ಕೆ? ಅಮ್ಮ ನೀನ್ ಬೈದ್ಬಿಡ್ತಾ? ಪಾಪು ಮಲ್ಕೊಬೇಕು. ಜೋಜೋ ಮಾಡು ಪಾಪು, ಮಲ್ಕೋ. ಸ್ನಾನ ಆಯ್ತಲ್ಲ, ಮಲ್ಕೋ. ಮಮ್ಮಮ್ ತಿನ್ನಿಸ್ತಾಳೆ ಪ್ರಿಷಾ, ಮಮ್ಮಮ್ ತಿನ್ನಿಸ್ತಾಳೆ. ಸ್ನಾನ ಆಗಿದೆ ಈಗ, ಮಮ್ಮಮ್ ತಿನ್ನಿ. ಮಲ್ಕೋ. ನೀನೇ ತಿನ್ಸಿಯಲ್ಲ, ಪಾಪು ತಿನ್ಸೆ. ಪಾಪುಗೆ ತಿನ್ಸು. ಚೆನ್ನಾಗಿದೆ ಪಾಪು. ಮಮ್ಮಮ್ ತಿನ್ನು. ಜೋಜೋ ಮಾಡು. ಜೋಜೋ ಮಾಡಪ್ಪ. ಪಪ್ಪು ಇಲ್ಲಿ ಪಾಪು ಮಲ್ಕೋ. ಪಾಪು ಸ್ನಾನ ಮಾಡಿಸಿದೀನಿ ನಾನು, ಫುಲ್ ಸ್ನಾನ ಮಾಡ್ಕೊಂಡು. ಸ್ನಾನ ಆಯ್ತು, ಮಮ್ಮಮ್ಮ ಆಯ್ತು, ಈಗ ಲಾಲಿ. ಚೆನ್ನಾಗಿ ಮಮ್ಮಮ್ ತಿನ್ಸಿದ್ದ. ಚೂ 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 ಶಾನ ಬುಷ ಚೆನ್ನಾಗಿ ಮಾಡ್ಸಿದ್ದ. ಪಪ್ಪಿ ಕೊಡೊಮ್ಮೆ ಪಾಪು ಬಂದ. ಆಯ್ತು ಅನ್ನೋ. ಸ್ನಾನ ಆಯ್ತು ಆಂಟಿ, ಏನ್ ಬೇಕು? ಪ್ರಿಷಾ,
ನೋಡಿಲ್ಲಿ ಬಂಗಾರ ಪುಟ್ಟಣಿ ಅವನಾಯ್ತು ಮಗಳು. ಕ್ಯಾಚ್ ಹಿಡಿತೀಯ ಮಗಳೇ. ಹಾಗೆ ನಾನು ದೇವ್ರ ಪೂಜೆ ಮಾಡಬೇಕಾದ್ರೆ ಪ್ರತಿ ಬಾರಿ ಅವಳನ್ನ ನನ್ನ ಜೊತೆಲೇ ಇರಿಸ್ಕೊಳ್ತೀನಿ. ಯಾಕಂದರೆ ದೇವ್ರ ಮೇಲೆ ಭಕ್ತಿ ಅವಳಿಗೂ ಸ್ವಲ್ಪ ಸ್ಟಾರ್ಟ್ ಆಗಲಿ ಅಂತ. ಸೊ ಅವಳು ಕೂಡ ಅದನ್ನು ನಾನು ಏನು ಮಾಡ್ತೀನೋ ಅದನ್ನು ಫಾಲೋ ಅಪ್ ಮಾಡ್ತಾಳೆ. ನಂಗೆ ಅದೊಂದು ಖುಷಿ ಆಗುತ್ತೆ. ಬಟ್ ಅವಳಿಗೆ ಯಾವುದೇ ರೀತಿ ಸ್ಟ್ರೆಸ್ ಕೊಡ್ಲಿಕ್ಕೆ ನನಗೆ ಇಷ್ಟ ಇಲ್ಲ. ಸೊ ನಾವು ಮಾಡೋ ಡೈಲಿ ನಾವು ಏನು ಕೆಲಸಗಳು ಮಾಡ್ತೀವೋ ಅದನ್ನು ಅವಳು ಸ್ವಲ್ಪ ನೋಡ್ಕೊತಾ ಇದ್ದರೆ ಸೊ ಅವಳ ಮುಂದಿನ ಲೈಫಲ್ಲಿ ಯೂಸ್ ಆಗ್ಬೋದು ಅನ್ನೋದಷ್ಟೇ, ಇನ್ನೇನೂ ಇಲ್ಲ. ಸೊ ಅವಳಂತೂ ತುಂಬ ನಾನು ಏನು ಹೇಳಿದ್ರು ಖುಷಿಯಾಗಿ ಮಾಡ್ತಾಳೆ. ನಂಗೆ ಅದೇ ಖುಷಿ. ಒಂದೊಂದು ಸಲ ಸ್ವಲ್ಪ ಹಠ ಮಾಡ್ತಾಳೆ. ನನಗೇನು ಬೇಜಾರಾಗಲ್ಲ. ಅವಳ ಹಠ ನೋಡೋಕ್ಕೂ ನನಗೆ ತುಂಬ ಖುಷಿ ಆಗುತ್ತೆ. ಸೊ ಎಲ್ಲ ಆಯಿತು. ಅವಳಿಗೆ ರೆಡಿ ಮಾಡಿಬಿಟ್ಟು ಹಾಗೆ ಟಿ ವಿ ಆನ್ ಮಾಡಿ ಕೂರಿಸಿದ್ದೆ. ಅವಳಿಗೆ ಟಿ ವಿಯಲ್ಲಿ ಬರೋ ಸೀರಿಯಲ್ಲು ಸಾಂಗ್ಸ್ಗಿಂತ ಆ್ಯಡ್ಸ್ ಅಂದರೆ ತುಂಬ ಇಷ್ಟ. ಕಣ್ಣು ಮಿಟುಕಿಸ್ದಲೇ ನೋಡ್ತಿರ್ತಾಳೆ, ತುಂಬ ಸೀರಿಯಸ್ಸಾಗಿ ನೋಡ್ತಿರ್ತಾಳೆ. ಸೊ ನಾನು ಅದನ್ನು ನೋಡಿಸ್ತಿರ್ತೀನಿ. ಬಟ್ ಎನಿ ಟೈಮ್ ನಾನು ಆ ಥರ ಮಾಡಲ್ಲ. ನಾನೇನಾದರೂ ತಿಂಡಿ ತಿನ್ನಬೇಕಾದ್ರೆ, ಬೇರೆ ಏನಾದರೂ ಕೆಲಸ ಮಾಡಬೇಕಾದ್ರೆ ಸ್ವಲ್ಪ ಹೊತ್ತು ನಾನು ಅವಳಿಗೆ ಟಿ ವಿ ಆನ್ ಮಾಡಿಕೊಡ್ತೀನಿ, ನೋಡ್ತಾಳೆ. ಬಟ್ ಮೊಬೈಲ್ ಕ್ರೇಜ್ ಅಂತೂ ನಿಜ ನಾನಂತೂ ತೋರಿಸಿಲ್ಲ. ನಾನು ಎಷ್ಟು ವೀಡಿಯೋ ಮಾಡಿದ್ರೂ ಸಹ ಅವಳಿಗೆ ಮೊಬೈಲ್ ಕೊಡಲ್ಲ. ಸಮ್ಟೈಮ್ಸ್ ನೋಡೋ ಥರ ಆಯಿತು ಅಂದರೆ ನಾನೇ ತುಂಬ ದೂರದಲ್ಲಿಟ್ಟು ಮೊಬೈಲ್ನ ತೋರಿಸ್ತೀನಿ. ಸ್ವಲ್ಪ ಹಠ ಮಾಡ್ತಾಳೆ. ಕಾಮನ್ ಹಠ ಮಾಡೋದು. ಆದರೆ ಕೆಲವೊಂದನ್ನು ತುಂಬ ಎಂಜಾಯ್ ಮಾಡ್ತಾಳೆ. ಅದೇ ಒಂದು ಖುಷಿ ನನಗಂತೂ. ಕೆಲವೊಂದು ಟೈಮ್ ಅಂತೂ ಒಬ್ಬಳೇ ಇರೋದ್ರಿಂದ ಅವಳು ಮಾಡೋ ಪ್ರತಿಯೊಂದು ಆ್ಯಕ್ಟಿವಿಟೀಸ್ನ ತುಂಬ ಅಂದರೆ ತುಂಬ ಎಂಜಾಯ್ ಮಾಡ್ತೀನಿ. ಸೊ ಯಾವಾಗಲೂ ಮಕ್ಕಳಿಗೆ ನಾವು ಪ್ರೆಷರ್ ಕೊಡಬಾರ್ದು. ಅವರು ಯಾವುದನ್ನು ಇಷ್ಟಪಡ್ತಾರೋ ಅವ್ರ ಮೇಲೆ ಹೋಗಿ ಅವ್ರನ್ನ ನಾವು ಖುಷಿ ಪಡಿಸ್ಬೇಕು. ಸೊ ನಂಗೆ ಅವಳು ಟಿ ವಿಯಲ್ಲಿ ಬರೋ ಹ್ಯಾಡಲ್ಲಿ ಖುಷಿ ಪಡಿಸಿರ್ತಾಳೆ. ಸೊ ನಾನು ಹಾಗಾಗಿ ಟಿ ವಿನ ಆನ್ ಮಾಡಿಬಿಡ್ತೀನಿ. ಸೊ ನೋಡಿ ಅವಳು ಎಂಜಾಯ್ ಮಾಡಲಿ ಅಂತ. ಒಟ್ಟು ಎಂಜಾಯ್ ಅಂತೂ ತುಂಬ ಚೆನ್ನಾಗಿ ಮಾಡ್ತಾಳೆ. ಎಂಜಾಯ್ ಮಾಡಲಿ ಅಂತ ಬಿಟ್ಬಿಡ್ತೀನಿ. ಈ ಹಾಸ್ಟೆಲ್ನಲ್ಲಿ ಬರೀ 500 ಮಕ್ಕಳಷ್ಟೇ ಅಲ್ಲ, 500 ಅಮ್ಮಂದಿರ ಭರವಸೆಯೂ ಇದೆ. ಹಾಗಾಗಿ ಡೆಂಗು ಮಲೇರಿಯಾದ ಸೊಳ್ಳೆ ಇಲ್ಲವೇ ಇಲ್ಲ. ಸಿಸ್ಟರ್ಸ್ ಆಲ್ ಔಟ್. ಯಾಕಂದ್ರೆ ನಾವು ಚಾನ್ಸ್ ತಗೊಳ್ಳುವ ಆಗಿಲ್ಲ. ಕೇವಲ ಆಲ್ ಔಟ್ ಪಡೆದಿದೆ ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ನ ಪ್ರಮಾಣಪತ್ರ. ಹಾಗಾದ್ರೆ ನೀವು ಚಾನ್ಸ್ ತಗೋತೀರಾ ಅಥವಾ ಆಲ್ ಔಟ್? ಅದೇನು ಬರುತ್ತೆ ಮಗಳೇ? ಈ ಹ್ಯಾಡ್ಸಲ್ಲಿ ಏನಿದೆ ಮಗಳು? ಅಷ್ಟೊಂದು ಇಂಟ್ರೆಸ್ಟ್ ಆಗಿ ನೋಡ್ತೀಯಲ್ಲ. ನಂಗೆ ಇಷ್ಟನಾ ಟಿ ವಿ ನೋಡೋದು ಅಂದರೆ ಪ್ರಿಷಾ? ಕುಡಿದು ಜೊಜೋ ಮಾಡು, ಓಕೆನಾ? ಆಯ್ತು ಪುಟ್ಟಣಿ. ಥ್ಯಾಂಕ್ಸ್. ಸೊ ಇಷ್ಟೆಲ್ಲ ತುಂಟಾಟ ಮಾಡಿ ನಿದ್ದೆ ಮಾಡಿದ್ಲು. ಇನ್ನು ಸ್ವಲ್ಪ ಹೊತ್ತು 2 hours ನಿದ್ದೆ ಮಾಡ್ತಾಳೆ. ನೋಡಿ ಅವಳು ಸ್ನಾನ ಮಾಡಿರೋ ಗುಡ್ಡೆ ಬಂದು ಹೇಗೆ ಹ್ಯಾಂಗ್ ಆಗಿದೆ ಅಂತ. ವಿಡಿಯೋ ಲೈಕ್ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಆಲ್.